ನಮಸ್ಕಾರ. ಮತ್ತೆ ನಾನು ರಮಾಕಾಂತ್ನವ್ರಿಗೂ ನಿಮ್ಮ ಮುಂದುಗಡೆ ನಾನು ಹೇಳಿದ ಪ್ರಕಾರ ನಿಮಗೆ ನಾನು ಹೋದ ವಿಡಿಯೋದಲ್ಲಿ ಡೆವಲಪ್ಮೆಂಟ್ ಬಗ್ಗೆ ನಾನು ನಾಳೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ನನ್ನಲ್ಲಿ ಎಲ್ಲಿವರೆಗೂ ಕನ್ಫರ್ಮ್ಡ್ ನ್ಯೂಸ್ಗಳು ಬರಲ್ಲೋ ಅಲ್ಲಿವರೆಗೂ ನಾನು ಯಾವಾಗಲೂ ವಿಡಿಯೋಗಳನ್ನು ಮಾಡಲ್ಲ. ನಾನು ಬೇರೆಯವರಿಗೆ ಹೆಂಗೆ ಹೇಳ್ತಾರೆ ಹಾಗಿಲ್ಲ, ನಾನು ಬೇರೆ ಮನುಷ್ಯ. ನಮ್ಮ ಪೆನ್ಷನ್ದಾರರಿಗೆ ನಾನು ಏನು ಮೆಸೇಜ್ ಕೊಡಬೇಕು ನನಗೆ ಗೊತ್ತಿದೆ, ಅವ್ರ ಕಷ್ಟ ಏನು ನನಗೆ ಗೊತ್ತಿದೆ. ಈಗ ಎರಡು ವಿಷಯಗಳು. ಒಂದು, 29ನೇ ತಾರೀಕು ನಮ್ಮ ಸೆಂಟ್ರಲ್ ಟೀಮು ನ್ಯಾಷನಲೈಸೇಷನ್ ಕಮಿಟಿಯವರು ಮನ್ಸುಖ್ ಮಾಂಡವಿಯಾ ಅವ್ರನ್ನ ಮೀಟ್ ಮಾಡಿ ಕೆಲವು ವಿಷಯಗಳನ್ನು ಮಾತಾಡಿದರು. ಅವರು ಕೂಡ ಡೀಟೇಲಾಗಿ ಮಾತಾಡಿದರು. ಒಂದು 45 ಮಿನಿಟ್ಸ್ ಮೀಟಿಂಗ್ ಆಯಿತು. ಇಲ್ಲ, ನೀವು ಧರಣಿಗಳನ್ನು ಮಾಡಬೇಡಿ, ಸರ್ಕಾರದ ಅಗೇನ್ಸ್ಟು ಹೋಗಬೇಡಿ, ನಿಮ್ಮ ಕೆಲಸನ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿದರು. ಆವಾಗ ನಮ್ಮ ಧೋರಣರು, ಇಲ್ಲ, ನಮ್ಮ ಜನರು ರೊಚ್ಚಿಗೆದ್ದಿದ್ದಾರೆ, ಈ ಆಶ್ವಾಸನೆಗಳು ಸಾಕಷ್ಟು ಲೀಡರ್ಗಳು ಕೊಟ್ಟಿದ್ದಾರೆ, 8 ವರ್ಷದಿಂದ ಇದನ್ನು ಕೇಳಿ ಕೇಳಿ ನಮಗೆ ಸಾಕಾಗೋಗಿದೆ ಅಂದಾಗ ಅವ್ರು ಹೇಳಿದ್ದು ಒಂದೇ ಒಂದು ಪಾಯಿಂಟು, ನಾನು ಒಪ್ತೀನಿ, 8 ವರ್ಷಗಳಿಂದ ನೀವು ಹೋರಾಡ್ತಾ ಇದ್ದೀರಾ, ನಾನು ಬಂದು 8 ತಿಂಗಳಾಗಿದೆ, ನನಗೂ ಸ್ವಲ್ಪ ಸಮಯ ಕೊಡಿ. ನೀವು ನೋಡಿರ್ಬೋದು, ನಾವು ಎಷ್ಟೋ ಸಿಸ್ಟಮ್ಗಳನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ. ನನಗೂ ಪೆನ್ಷನ್ದಾರರ ಬಗ್ಗೆ ತುಂಬ ಕಾಳಜಿ ಇದೆ. ನಿಮಗೆ ಪೆನ್ಷನನ್ನು ಮಾಡಿಕೊಡ್ತೀನಿ, ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ನಮ್ಮ ಡಿಸಿಷನ್ ಪ್ರಕಾರ ಹಾಗಿದ್ರೆ ಈ ನೋಟಿಸ್ ತೊಗೊಳ್ರಿ, ನಾವು 10 ಮತ್ತು 11ನೇ ತಾರೀಕು ನಾವು ಸ್ಟ್ರೈಕ್ ಹೋಗ್ತೀವಿ. ಆವಾಗ ಅವರು, ಇಲ್ಲ, ಅದು ಮಾಡಬೇಡಿ, ಪ್ರಿಯಾರಿಟಿ ಮೇಲೆ ನಿಮ್ಮದು ಸೆಟಲ್ಮೆಂಟ್ ಮಾಡಿಕೊಡ್ತೀನಿ ಅಂತ ಅವ್ರದ್ದು ಒಂದು ಉತ್ತರ. ಇದು ನಮ್ಮ ಮನ್ಸುಖ್ ಮಾಂಡವಿಯಾ ಅವ್ರ ಜೊತೆಗೆ ಮಾತಾಡಿ ಬಂದ ಔಟ್ಕಮ್. ಇನ್ನೊಂದು ಕಡೆ ಸಿ ಬಿ ಟಿ ಮೀಟಿಂಗ್ನಲ್ಲಿ ಕೂಡ ಇಬ್ಬರು ಸಿ ಬಿ ಟಿ ಮೆಂಬರ್ಸ್, ಮಲ್ಲೇಶಮ್ಮ ಹಾಗೂ CITUದ ಇಬ್ಬರು ಸಿ ಬಿ ಟಿ ಮೆಂಬರ್ಸು ನಮ್ಮಗಳ ಪ್ರಶ್ನೆ ಎತ್ತಿದ್ದಾರೆ. ಮಿನಿಮಮ್ ಪೆನ್ಷನ್ ಯಾವಾಗ ಜಾಸ್ತಿ ಮಾಡ್ತೀರಾ, ಹಾಗೂ ಹೈಯರ್ ಪೆನ್ಷನ್ಗಳ ಬಗ್ಗೆ ಏನು ಮಾಡ್ತೀರಾ? ಆವಾಗ ಮಿನಿಮಮ್ ಪೆನ್ಷನ್ ಬಗ್ಗೆ ಯಾರು ಸರಿ, ನಾನು ಅದರ ಬಗ್ಗೆ ಪ್ರಣಾಳಿಕೆ ಬಗ್ಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಬೇಗ ನೀವು ಮಾಡಿಕೊಡ್ತೀನಿ. ಹೈಯರ್ ಪೆನ್ಷನ್ ಬಗ್ಗೆ ಕೂಡ EPF ಆಫೀಸ್ನಲ್ಲಿ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಅವ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಕೊಟ್ಟು ಇಮಿಡಿಯೇಟಾಗಿ ನಿಮಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಇದೊಂದು ಉತ್ತರ ಬಂದಿದೆ. ನಾವು ಸ್ವಲ್ಪ ತಡೆದ್ರೆ ಒಳ್ಳೆಯದು ಅಂತ ನನಗೂ ಅನಿಸುತ್ತೆ. ಇಷ್ಟೇ ದಿವಸ ವೇಟ್ ಮಾಡಿವಂತ ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡೋಣ, ಹಾಗೂ ನಮ್ಮ ಕಾರ್ಯಕ್ರಮಗಳನ್ನು ನಿಲ್ಲಿಸೋದು ಬೇಡ. ಎಲ್ಲಿವರೆಗೂ ನಮ್ಮ ಪೆನ್ಷನ್ ನಮ್ಮ ಲೆಕ್ಕಕ್ಕೆ ಬರಲ್ವೋ, ಡೆಲ್ಲಿಗೆ ಬನ್ನಿ, ನಾವು ಯಾವ ರೀತಿ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ನಿಮಗೆಲ್ಲ ನಾವು ಹೇಳ್ಕೊಡ್ತೀವಿ. ಎದೆಗುಂದಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಮ್ಮೆಲ್ಲರ ಪ್ರಾಣ ಕೊಟ್ಟು ನಿಮಗೆ ನಾವು ಪೆನ್ಷನ್ನು ಕೊಡಿಸ್ತೀವಿ. ಬೋಲೋ ಭಾರತ್ ಮಾತಾ ಕಿ ಜೈ.